ಹಾಯ್ ಗೆಳೆಯರೇ, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಥಿಂಕ್ ಮಾಡ್ತೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವಿಚಾರನ ಹೇಳ್ತಿದ್ದೀನಿ. ಬಟ್ ಈ ಒಂದು ವಿಚಾರ ಯಾರೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೇ ಗೊತ್ತಾಗುತ್ತೆ. ಯಾಕಂದರೆ ಇದೊಂದು ಮಿರಾಕಿಲ್ ಸ್ಟೋರಿ ಅಂತ, ಒಂದು ಮಿರಾಕಿಲ್. ಈಗ ಅದ್ಭುತವಾಗಿ ನಡೀತಾ ಇರತಕ್ಕಂಥ ಒಂದು ವಿಚಾರ ರಿಯಲ್ ಆಗಿ ನಡೀತಾ ಇದೆ ಅಂತ ಹೇಳಲ್ಪಟ್ಟಿದೆ. ಬಟ್ ಅದು ನಿಜಾನೋ ಸುಳ್ಳು ಅನ್ನೋದನ್ನು ಮುಂದಕ್ಕೆ ವಿಡಿಯೋ ಮಾಡಿ ತೋರಿಸೋಕ್ಕೆ ನಾನು ರೆಡಿ ಇದ್ದೀನಿ. ಅವರು ನನಗೆ ಮಾತು ಕೊಟ್ಟಿದ್ದಾರೆ ರೆಡಿ ಮಾಡೋಣ ಅಂತೇಳಿ. ಈ ಒಂದು ವಿಚಾರನ ತಿಳ್ಕೊಂಬನ್ನಿ, ಅದು ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಫಸ್ಟು ನಾನು ಈ ಒಂದು ಟೆಂಪಲ್ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಮದುವೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ನಾನು ಹೋಗಿದ್ದು. ಫಸ್ಟ್ ಟೈಮ್ ನಾನು ಇವತ್ತೇ ಹೋಗಿರೋದು. ನಾನು ಮದುವೆ ಆದಾಗಿಂದ ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದೀನಿ. ಮದುವೆ ಆದಾಗ ಒಂದು ಸರಿ ಹೋಗಿದ್ದೆ, ಯಾರಿಗೂ ಗೊತ್ತಿಲ್ಲ. ನಮ್ಮದು ಲವ್ ಮ್ಯಾರೇಜು, ಹಾಗಾಗಿ ಅಲ್ಲೇ ಮಾಡ್ಕೊಂಡಿದ್ದು, ಯಾರಿಗೂ ಗೊತ್ತಿಲ್ಲದಂಗೆ. ಇವಾಗ ಆ ಒಂದು ಟೆಂಪಲ್ಗೆ ಹೋದ್ವಿ ನಾವು, ನಮ್ಮ ಮನೆಯಲ್ಲಿ ಸೇರಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಾನು ವೀಡಿಯೋ ಮಾಡ್ತಿದ್ದೆ ಸಿಂಪಲ್ಲಾಗಿ, ಟೆಂಪಲ್ಗೆ ಬಂದಿದ್ದೀವಿ ಅಂತ. ಅವರು ವೀಡಿಯೋ ಮಾಡಬೇಡ ಅಂತ ಒಬ್ಬರು ಹೇಳಿದರು. ಯಾಕೆ ಅಂತ ನಾನು ಕೇಳಿದ್ರೆ ಇಲ್ಲಿನ ವಿಚಾರ ಯಾರು ವೀಡಿಯೋ ಮಾಡೋಕ್ಕೆ ಹೋಗಬೇಡ್ರಿ, ಬೇಕಾದ್ರೆ ಫೋಟೋ ತಗೊಳ್ಳಿ, ಆರಾಮಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಬಟ್ ನಾನು ಕೇಳಲಿಲ್ಲ ಅವ್ರ ಮಾತು. ಎಲ್ಲ ಸ್ವಾಮಿ, ಇದು ನನಗೆ ತುಂಬ ಇಷ್ಟವಾದ ದೇವಸ್ಥಾನ, ಹಾಗಾಗಿ ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಿ, ಏನು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಯಾಕೆ ಮಾಡಬಾರ್ದು, ಏನಾಗುತ್ತೆ ಅಂತ ಅವ್ರ ಹತ್ರ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಅಲ್ಲಿನ ಪೂಜಾರಿ ಆಗಿರ್ಬೋದು, ಅಲ್ಲಿನ ಊರಿನ ಜನರು ಪ್ರತಿಯೊಬ್ಬರು ನೋಡಿ, ಇಲ್ಲಿ ಆನೆಗಂಬರಾಯ ಸ್ವಾಮಿ ಟೆಂಪಲ್ ಇದೆ. ಈ ಒಂದು ಟೆಂಪಲ್ ಹತ್ರ ಇಲ್ಲಿ ಏನೂ ನಡೆಯಲ್ಲ, ಇಲ್ಲೇನು ತೊಂದರೆ ಆಗಲ್ಲ. ಇಲ್ಲಿ ಸ್ವಲ್ಪ ನಾವು ಅದು ಇದು ಮಾಡೋಕ್ಕೆ ಹೋಗ್ಬಾರ್ದು, ಅಂಟು ಮುಂಟು ಆಗಬಾರ್ದು ಅಂತ ಹೇಳಿದರು. ಓಕೆ, ದೇವ್ರ ವಿಚಾರದಲ್ಲಿ ಕಾಮನ್ ಆಗಿ ಇವೆಲ್ಲ ಹೇಳ್ತಾರೆ ಬಿಡ್ರಿ ಅಂತ ನಾನು ಯೋಚನೆ ಮಾಡಿ ತಿರುಗಿ ಮಾಡಿದ್ದೆ. ಸರಿ ಅನ್ನೋರೇ, ನಾನು ಈ ವಿಡಿಯೋನ ನನ್ನ ಮೆಮೊರಿಯಬಲ್ಲಾಗಿ ನಾನು ಇಟ್ಕೊತೀನಿ, ಇದೆಲ್ಲ ಎಲ್ಲೂ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ, ಏನೂ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದೆ. ಯಾಕೆ, ಏನು ಇದ್ರ ಹಿಸ್ಟ್ರಿ ಏನು ಅಂತೇಳಿ ಅವ್ರ ಹತ್ರನೂ ನಾನು ವಿಚಾರ ಮಾಡಬೇಕಾದ್ರೆ ಅವರು ಏನಿರ್ತಾರೆ ಈ ವಿಚಾರ, ಆನೆಗಂಬರಾಯ ಸ್ವಾಮಿ ಇಲ್ಲಿ ಸಾಕ್ಷಾತ್ ನೆಲೆಸಿದ್ದಾರೆ. ಈ ಟೆಂಪಲ್ಲಿಂದ ಬೆಟ್ಟ ಐತೆ, ಬೆಟ್ಟ ಮೇಲೆ ಇದು ಶ್ರಾವಣ ಶನಿವಾರ ಟೈಮಲ್ಲಿ ಆ ಬೆಟ್ಟದ ಮೇಲೆ ಒಂದು ದೀಪನ ಅಂಟಿಸ್ತಾರೆ ಹೇಳಿ. ಯಾಕಂದರೆ ನಾವು ಇಲ್ಲೆಲ್ಲ ನೋಡಿದ್ದೀವಿ, ಪಕ್ಕದಲ್ಲಿರೋದಲ್ಲ, ಹಾಗಾಗಿ ನೋಡಿರ್ತೀವಿ. ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಇದೆ ಅಂತ ಹೇಳಿದರು. ಓಕೆ, ಗುಹೆ ಇದ್ದರೆ ಏನು, ಗುಹೆ ಅದ್ರ ಪಾಡಿಗೆ ಅದಿರುತ್ತೆ, ನಮ್ಮ ಪಾಡಿಗೆ ನಾವು ಇಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋಕ್ಕೆ ಏನಾಗುತ್ತೆ ಅನ್ನೋರೆ ಅಂತ ಕೇಳಿದರೆ, ನೀವು ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಇದರ ಹಿಸ್ಟ್ರಿ ಹೇಳ್ತಿದ್ದೀನಿ ಕೇಳಬೇಕು, ಆಮೇಲೆ ಮುಂದಕ್ಕೆ ಮಾತಾಡೋ ಅಂತ ಹೇಳಿದರು ಅವರು. ಸರಿ ಆಯಿತು ಅಂತ ಹೇಳಿ ಅಂತ ಅವ್ರ ಹತ್ರ ಕೇಳಿದಾಗ, ಆ ಒಂದು ಗುಹೆ ಹತ್ರ ಒಂದು ಬಂಡೆ ಮೇಲೆ ಇದು ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿಯನ್ನು ನಾವು ಒಡೆದಾಗ 2 ಪೀಸ್ ಆಗುತ್ತೆ ಕಾಯಿ, ತೆಂಗಿನಕಾಯಿ. ಮೇಲಿನ ಭಾಗ, ಮೇಲಿನ ಚಿಪ್ಪು ಅನ್ನೋದು ಸಿಗಲ್ವಂತೆ, ಅದು ಮಾಯ ಆಗುತ್ತೆ ಅಂತ ಹೇಳ್ತಿದ್ರು. ಯಾಕೆ, ಅದು ಹೆಂಗೆ ಮಾಯ ಆಗುತ್ತೆ, ಇದೇನು ಕೆಳಗೆ ಬಿದ್ದೋಗುತ್ತಾ ಇಲ್ಲ ಜಾರುತ್ತಾ? ನಾನು ಸಾವಿರಾರು ಪ್ರಶ್ನೆಗಳು ಅವ್ರ ಹತ್ರ ಪ್ರಶ್ನೆ ಮಾಡಿದೆ. ಆ ಥರ ಇಲ್ಲ, ಟವಲ್ನಲ್ಲಿ ಒಂದು ತೆಂಗಿನಕಾಯಿಯನ್ನು ಸುತ್ತಿ ಅದರಿಂದ ಒಡೆದ್ರೂ ಸಮೇತ ತೆಂಗಿನಕಾಯಿಯ ಮೇಲಿನ ಭಾಗ ಸಿಗುವುದಿಲ್ಲ ಅನ್ನೋ ಒಂದು ಮಿರಾಕಿಲ್ಲಾಗಿ ಅವರು ನನಗೆ ಹೇಳಿದರು. ಹೌದಾ ಅಂಥೇಳಿ ಅಲ್ಲಿ ಪೂಜಾರಿಯವರು ಮತ್ತು ಅವ್ರ ಹತ್ರ ತುಂಬ ಜಾಸ್ತಿ ಹೊತ್ತು ರಿಕ್ವೆಸ್ಟ್ ಇಲ್ಲ ಸುಮ್ಮನೆ ನೋಡಿ, ಈ ಒಂದು ವಿಡಿಯೋ ಮಾಡೋಣ, ಅನುಕೂಲ ಚೆನ್ನಾಗಾಗುತ್ತೆ, ಈ ಒಂದು ಟೆಂಪಲ್ ಒಳ್ಳೆ ಹೆಸರುವಾಸಿ ಆಗುತ್ತೆ. ಈ ಥರ ಈ ವಿಚಾರಗಳು ನಡೀತಿರ್ಬೇಕಾದ್ರೆ ಈ ಥರವನ್ನು ನಾವು ವಿಡಿಯೋದಲ್ಲಿ ತೋರಿಸೋದು ಬೇಡ, ಬಟ್ ಆ ಒಂದು ಜಾಗನ ತೋರಿಸ್ಬಿಟ್ಟು ಇಲ್ಲಿ ಇದ್ರ ಬಗ್ಗೆ ನಾವು ಹೇಳೋಣ, ಒಳ್ಳೆ ಹೆಸರುವಾಸಿ ಆಗುತ್ತೆ ಈ ಒಂದು ಟೆಂಪಲ್ಲು ಅಂತ ಹೇಳಿದ್ವಿ. ಬಟ್ ಅವರು ಬೇಡ ಅಂತೇಳಿ ಜಾಸ್ತಿ ಹೊತ್ತು ಇದು ಮಾಡಿದ್ರು. ನಾನು ಒತ್ತಾಯ ಮಾಡ್ತಾನೇ ಇದ್ದೆ,
ಇಲ್ಲ ಸ್ವಾಮಿ ಮಾಡಲೇಬೇಕು, ನನ್ನ ಮಾತು ಕೇಳಿ ಅಂತೇಳಿ ಅವ್ರನ್ನ ಮೋಟಿವೇಟ್ ಮಾಡಿದೆ. ಒಂದು ಸ್ವಲ್ಪ ಹೊತ್ತು, ಒಂದು 2 ತಾಸು ಅಷ್ಟು ನನ್ನ ಹತ್ರ ಒತ್ತಾಯ ಮಾಡಿದ್ದಕ್ಕೆ ಅವರು ನನಗೆ ಒಂದು ಮಾತು ಕೊಟ್ಟರು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡಪ್ಪ, ಮಾಡೋದಿದ್ರೆ ಈಗ ಇಲ್ಲೊಂದು ಜಾತ್ರೆ ನಡೆಯುತ್ತೆ, ಅಂದರೆ ರಥೋತ್ಸವ, ಸ್ವಾಮಿದು ರಥೋತ್ಸವ ನಡೆಯುತ್ತೆ. ಅದು ಮುಗಿದ ಮೇಲೆ ಬೇಕಾದ್ರೆ ನಾವೇ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ, ಅವಾಗ ಬಂದು ಬೇಕಾದ್ರೆ ಮಾಡಿರಿ, ಅಲ್ಲಿಗಂತೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಅದೇ ನಾವು ಜಾತ್ರೆಗೆ ಮುಂಚೆ ಮಾಡಿದ್ರೆ ಇನ್ನೂ ಒಳ್ಳೆಯದಲ್ವ, ಜಾತ್ರೆ ನಡೆಯುತ್ತೆ, ಇಲ್ಲಿ ಬನ್ನಿ ನೋಡಿರಿ ಅಂತ ನಾವು ಪಬ್ಲಿಷ್ ಮಾಡ್ಬೋದು. ಮಾಡಿದಾಗ ಎಲ್ಲರೂ ಸ್ವಲ್ಪ ಇದರಿಂದ ಬರ್ತಾರೆ ಅಂತ ಕೇಳಿದರೆ, ಇಲ್ಲ ಅವೆಲ್ಲ ಬೇಡ, ಜಾತ್ರೆ ಮುಗಿದೋಗಲಿ ಆಮೇಲೆ ಮಾಡೋಣ ಅಂಥೇಳಿ ನನ್ನ ನಂಬರ್ ತಗೊಂಡ್ರು. ಅವ್ರದ್ದು ನಮಗೆ ಕೊಟ್ಬಿಟ್ಟು ಕಳಿಸಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇಲ್ಲಿ ಚಿಕ್ಕದಾಗಿ ಒಂದು ಟೆಂಪಲ್ನ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್.